ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಕಾಂಗ್ರೆಸ್ ಪರ BJPಯಿಂದ ಅಡ್ಡ ಮತದಾನ. ಅಷ್ಟಕ್ಕೂ BJPಯ ಒಳಗಡೆ ಏನಾಗಿತ್ತು ಗೊತ್ತೇ? ಯಾಕೆ ಅಡ್ಡ ಮತದಾನ ಮಾಡಿದ್ರು BJP MLAಗಳು? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಕಾರ್ಯಕ್ಕೆ ಮೆಚ್ಚಿ ಇಡೀ ದೇಶದ ವಿರೋಧ ಪಕ್ಷದ MP ಗಳೆಲ್ಲ ಸಾಲು ಸಾಲಾಗಿ TMCಯಿಂದ 20, ಉದ್ಧವ್ ಠಾಕ್ರೆ ಬಣದಿಂದ 7, NCP ಪವರ್ ಬಣದಿಂದ 4, 5 ಹೀಗೆ ಎಲ್ಲ MP ಗಳು ಕೂಡ, ಜೊತೆಗೆ ಆಪ್ನಿಂದ 7 ರಾಜ್ಯಸಭಾ ಸದಸ್ಯರು, ಹೀಗೆ ಎಲ್ಲ MP ಗಳು ಸಾಲು ಸಾಲಾಗಿ BJP ಅತ್ತ ಮುಖ ಮಾಡಿ BJPಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಅಥವಾ ಇಡೀ ವಿರೋಧ ಪಕ್ಷವನ್ನೆಲ್ಲ ಮೂಲೆಗುಂಪು ಮಾಡುವಂಥ ಪ್ರಯತ್ನದಲ್ಲಿ ಕೇಂದ್ರ BJP ಇದ್ದರೆ, ಮತ್ತೊಂದು ಕಡೆ ರಾಜ್ಯ BJP ಅಡ್ಡ ಮತದಾನ ಮಾಡುವಂಥ ಮುಖಾಂತರ ಕಾಂಗ್ರೆಸ್ಸನ್ನು ಗೆಲ್ಲಿಸಿದೆ. ಅದರಲ್ಲೂ ಮುಖ್ಯವಾಗಿ ಸೈದ್ಧಾಂತಿಕ ವಿರೋಧಿಯಾದಂಥ ಕಾಂಗ್ರೆಸ್ಗೆ ಮತ ಹಾಕಿದೆ. ಇದು ಈಗ ಇಡೀ ದೇಶದೆಲ್ಲೆಡೆ ಸದ್ದನ್ನು ಮಾಡ್ತಾ ಇದೆ. ಇದು ಎರಡು ಥರದ ಸದ್ದನ್ನು ಮಾಡ್ತಿದೆ. ಒಂದು ಹಂತಕ್ಕೆ ಇಲ್ಲಿ ಮತ್ತೊಬ್ಬ ರಾಜಕೀಯ ಚಾಣಕ್ಯ ಹುಟ್ಕೊಂಡ್ಬಿಟ್ನ, DK ಶಿವಕುಮಾರ್ ಎನ್ನುವಂಥ ರಾಜಕೀಯ ಚಾಣಕ್ಯ ಹುಟ್ಕೊಂಡ್ಬಿಟ್ನ ಎನ್ನುವಂಥ ಮೊದಲ ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆ ರಾಜ್ಯ BJPಯಲ್ಲಿ ಏನಾಗಿದೆ? ರಾಜ್ಯ BJPಗೂ ಮತ್ತು ಕೇಂದ್ರ BJPಗೂ ಸಮನ್ವಯತೆಯ ಕೊರತೆ ಕಾಡ್ತಾ ಇದೆಯಾ? ಜೊತೆಗೆ ಕೇಂದ್ರ BJP ರಾಜ್ಯ BJP ಮೇಲೆ ಒತ್ತಡ ಹೇರಿ ತಮಗೆ ಮನಸ್ಸಿಗೆ ಬಂದಂಥ ಕ್ಯಾಂಡಿಡೇಟ್ಗಳನ್ನ ಹಾಕಿ ಅದರಿಂದ ಬೇಸತ್ತಂಥ BJP ರಾಜ್ಯ ಕಮಿಟಿ, ನೀವು ಸೋತ್ರು ಸೋಲ್ಲಿ ಗೆದ್ದರೆ ಗೆಲ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವಂಥ ಪ್ಲ್ಯಾನನ್ನು ಮಾಡಿಕೊಂಡು ಆಟ ಆಡಿಸ್ತಿದೆಯಾ? ಎಲ್ಲವೂ ಕೂಡ ಇದೀಗ ತರ್ಕಕ್ಕೆ ನಿಲುಕದ್ದಾದರೂ ಕೂಡ ತರ್ಕಕ್ಕೆ ಈಗೀಗ ನಿಲುಕ್ತಾ ಇದೆ. ಮೊದಲ ಹಂತವಾಗಿ ನೋಡಿ, BJP 2 ಕ್ಯಾಂಡಿಡೇಟ್ ನಿಲ್ಲಿಸುತ್ತೆ, ಕಾಂಗ್ರೆಸ್ 4 ಕ್ಯಾಂಡಿಡೇಟ್ ನಿಲ್ಲಿಸುತ್ತೆ. ಜೊತೆಗೆ JDS ಕೂಡ ತಮ್ಮ ಆತ್ಮವಿಮರ್ಶೆಗೆ ಅಥವಾ ತಮ್ಮ ಒಂದು ಪರೀಕ್ಷೆಗೆ, ತಮ್ಮ MLAಗಳ ಒಂದು ಪರೀಕ್ಷೆಗೆ ಒಂದು ಕ್ಯಾಂಡಿಡೇಟ್ ಅಂದರೆ ಗೋವಿಂದ ರಾಜು ಅನ್ನುವಂಥ ಹೆಸರಿನ ಕ್ಯಾಂಡಿಡೇಟ್ ಕೂಡ ಹಾಕತ್ತೆ. 4 ಕ್ಯಾಂಡಿಡೇಟನ್ನು ಗೆಲ್ಲಿಸಲಿಕ್ಕೆ ಒಬ್ಬೊಬ್ಬರಿಗೆ 30 ಓಟನ್ನು ವಿಂಗಡಣೆ ಮಾಡಿ ಬಿಡದಿ ರೆಸಾರ್ಟ್ನಲ್ಲಿ ಟ್ರೈನಿಂಗ್ ಮಾಡಿ 4 ಮೊದಲ ಅಭ್ಯರ್ಥಿಗಳಿಗೆ 30 ಓಟ್ ಹಾಕುವ ಮುಖಾಂತರ 120 ಓಟ್ ಅಲ್ಲಿಗೆ ಪಕ್ಕಾ ಆಗತ್ತೆ. 4 ಅಭ್ಯರ್ಥಿಗಳು ಗೆಲ್ಲುವಂಥ ಪ್ಲ್ಯಾನ್ ಆಗುತ್ತೆ. ಆದರೆ ಸಡನ್ನಾಗಿ ಬಂದಂಥ 5ನೇ ಕ್ಯಾಂಡಿಡೇಟ್ DK ಆಪ್ತರಾಗಿರುವಂಥ ವಿನಯ್ ಕಾರ್ತಿಕ್ಗೆ ಉಳಿದಿರುವಂಥದ್ದು ಕೇವಲ 15 ಮತ ಮಾತ್ರ. ಕಾಂಗ್ರೆಸ್ನ MLAಗಳಿಗೆ ಯಾರು ಯಾವ ಕ್ಯಾಂಡಿಡೇಟ್ಗೆ ಮತ ಹಾಕಬೇಕು ಅನ್ನೋದು ಲಿಸ್ಟ್ ಕೊಡಲಾಗಿತ್ತು. ಹಾಗಾಗಿ ವಿನಯ್ ಕಾರ್ತಿಕ್ಗೆ ಬಂದಂಥ 15 ಮತಗಳಲ್ಲಿ ಯಾವ MLAಗಳು ವಿನಯ್ ಕಾರ್ತಿಕ್ಗೆ ಮತ ಹಾಕಬೇಕು ಎನ್ನುವಂಥ ನೋಟಿಸನ್ನು ಅಥವಾ ಟ್ರೈನಿಂಗನ್ನು ಕೂಡ ಕೊಡಲಾಗಿತ್ತು. ಆದರೆ ಆಗಿದ್ದೇ ಬೇರೆ, ಅದರ ಕತೆ ದೊಡ್ಡದಿದೆ. ಅದನ್ನು ನಾವು ಮೊದಲ ಬಾರಿಗೆ BJP ಹಂತಕ್ಕೆ ಬರೋದಾದರೆ, BJP ಯಾಕೆ ಅಡ್ಡ ಮತದಾನವನ್ನು ಮಾಡ್ತು? ಕೆಲವೊಬ್ಬರು ಹೇಳ್ತಾರೆ 4 ಜನ ಅಡ್ಡ ಮತದಾನ ಮಾಡಿದ್ರು ಅಂತಾರೆ. ಒಂದು ಕಡೆ JDS ಅವರು 4 ಅಡ್ಡ ಮತದಾನ ಮಾಡಿ ಅಂತ ಹೇಳ್ತಾರೆ. ಆದರೆ ಟೋಟಲಿ 11 ಜನರು ಅಡ್ಡ ಮತದಾನವನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಮತ್ತು BJP ಮತ್ತು JDSನಿಂದ. ಒಂದು ಹಂತಕ್ಕೆ JDSನ 18ರಲ್ಲಿ 14 ಮತ ಬಿದ್ದಿದೆ. ಅವ್ರು ಹೇಳ್ತಾರೆ 4 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ BJP ಕೂಡ ಇಲ್ಲ, ನಾವು ಕೂಡ JDSಗೆ ಮತ ಹಾಕಿದ್ದೇವೆ, ಹೀಗಾಗಿ ನಮ್ಮಲ್ಲಿ ಅಡ್ಡ ಮತದಾನದ ಸಂಖ್ಯೆ ಕಡಿಮೆ ಇರಬಹುದು, ಮಾಧ್ಯಮದಲ್ಲಿ 7 ಆಗ್ತಿದೆ, ಆದರೆ ನಮ್ಮಲ್ಲಿ 3 ಅಥವಾ 4ರಿಂದ ಅಡ್ಡ ಮತದಾನ ಮಾಡುವಂಥ ಸಂಖ್ಯೆ ಇದೆ ಅನ್ನುವಂಥ ಲೆಕ್ಕಾಚಾರ ಹೇಳೋದರ ಮುಖಾಂತರ ಎಲ್ಲೋ ಒಂದು ಕಡೆ JDSನಿಂದ 6 ಅಥವಾ 7 ಜನ ಕಾಂಗ್ರೆಸ್ ಪರ ಮತ ಹಾಕಿರುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಮುಂದಿನ ಒಂದು ದಿನಗಳಲ್ಲಿ ಯಾರು ಮತ ಹಾಕಿದ್ದಾರೆ ಅನ್ನೋದು ತಿಳಿಯಬಹುದಾದರೂ ಕೂಡ ಇದು ಗೌಪ್ಯ ಮತದಾನ ಆಗಿರೋದ್ರಿಂದ ಇದು ಸ್ವಲ್ಪ ಕಷ್ಟ. ಇನ್ನು BJP ವಿಷಯಕ್ಕೆ ಬರೋದಾದರೆ, ಯಾಕೆ BJPಯವರು ಅಡ್ಡ ಮತದಾನ ಮಾಡಿದ್ರು? ಯಾಕೆ BJPಯವರು ಈ ಚುನಾವಣೆಯಲ್ಲಿ ನಿರಾಸಕ್ತಿಯಿಂದ ಇದ್ದರು? ಒಂದು ಹಂತದಲ್ಲಿ ಕಾಂಗ್ರೆಸ್ನವರು 135 MLAಗಳನ್ನ ಬಿಡದಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಒಬ್ಬೊಬ್ಬರಿಗೆ ಯಾರ್ಯಾರು ಮತ ಹಾಕಬೇಕು ಎನ್ನುವಂಥ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಮತದಾನದ ಹಂತದಲ್ಲೂ ಕೂಡ ಮೊದಲ ಅಭ್ಯರ್ಥಿಗೆ 30 ಜನ ಮತ ಹಾಕಬೇಕು. ಹಾಗಾಗಿ ಆ 30 MLAಗಳು ಒಂದು ಬಸ್ನಲ್ಲಿ ಹೋಗ್ತಾರೆ. ಅವರು ಮತ ಹಾಕಿ ಬಂದ ನಂತರ 2ನೇ ಬಸ್ ಲ್ಯಾಂಡ್ ಆಗುತ್ತೆ ವಿಧಾನಸೌಧಕ್ಕೆ. ಆ 30 MLAಗಳು ಮತ್ತೊಬ್ಬರಿಗೆ ಮತ ಹಾಕ್ತಾರೆ. ಅವರು ಹೊರಬಂದ ನಂತರ 3ನೇ ಬಸ್ ಎಂಟ್ರಿ ಆಗುತ್ತೆ. 3ನೇ ಬಸ್ ಹೀಗೆ ಪಕ್ಕಾ ಪ್ಲ್ಯಾನ್ ಇತ್ತು. ಕೊನೆಯದಾಗಿ 15 MLAಗಳು ವಿನಯ್ ಕಾರ್ತಿಕ್ಗೆ ಮತ ಹಾಕ್ತಾರೆ. ಆದರೆ ಪಕ್ಕಾ ಟೆಕ್ನಿಕ್ ಲೆವೆಲ್ ಹೇಗಿತ್ತು ಅಂದರೆ, ವಿನಯ್ ಕಾರ್ತಿಕ್ಗೆ ಬರೋಬ್ಬರಿ 32 ಮತಗಳು ಬಂದು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸ್ತಾರೆ. ನಾನು ಮತ್ತೊಮ್ಮೆ BJP ಹಂತಕ್ಕೆ ಬರ್ತೇನೆ. ಯಾಕೆ BJPಯಲ್ಲಿ ಈ ಸಮನ್ವಯತೆ ಕೊರತೆ ಇತ್ತು? ಪಾಯಿಂಟ್ ನಂಬರ್ 1, BJPಯಿಂದ ನಿಂತಹ 2 ಕ್ಯಾಂಡಿಡೇಟ್ಗಳು ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ. ಆ 2 ಕ್ಯಾಂಡಿಡೇಟ್ಗಳ ಮೇಲೆ ರಾಜ್ಯ BJPಗೆ ಮನಸ್ಸೇ ಇರಲಿಲ್ಲ. ರಾಜ್ಯ BJP 10 ಹೆಸರುಗಳನ್ನು ಕಳಿಸಿತ್ತು. ಆದರೆ ಇವೆಲ್ಲವನ್ನು ತಿರಸ್ಕಾರ ಮಾಡಿ ಕೇಂದ್ರ ಹೈಕಮಾಂಡ್ RSS ಇದೀಗ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ ಎನ್ನುವಂಥ ತಮ್ಮ ಕ್ಯಾಂಡಿಡೇಟ್ಗಳನ್ನು
ಅಖಾಡಕ್ಕೆ ಇಳಿಸಿತ್ತು. ಇದು ರಾಜ್ಯ BJP ಅನೇಕ ಮುಖಂಡರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಯಿತು, ಮುಜುಗರ ತರಿಸ್ತು. ಯಾಕಂದರೆ ನಮ್ಮ ಕಾರ್ಯಕರ್ತರಿಗೆ ನಾವು ಪಕ್ಷಕ್ಕೆ ಸೇರಿಸ್ಕೊಂಡಾಗ ಅಥವಾ ಯಾವುದೋ ಒಂದು ಚುನಾವಣೆ ಆದಾಗ, ಬೇರೆ ಚುನಾವಣೆ ಆದಾಗ ನಿಮಗೆ ಒಂದು ಮಾತು ಕೊಟ್ಟಿರ್ತೇವೆ, ರಾಜ್ಯ ಘಟಕದವರು ನಿಮ್ಮನ್ನು MLC ಮಾಡ್ತೇವೆ, ನಿಮಗೊಂದು ನಿಗಮ ಕೊಡ್ತೇವೆ, ಎಲ್ಲವನ್ನು ಕೊಡ್ತೇನೆ ಅನ್ನುವಂಥ ಆಶ್ವಾಸನೆ ಕೊಟ್ಟಾಗ ಕೇಂದ್ರ ಹೈಕಮಾಂಡ್ ಬೇರೆಯದೇ ಆದ ತೀರ್ಮಾನ ಮಾಡಿದಾಗ ನಾವು ರಾಜ್ಯ ನಾಯಕರಾಗಿ ಆ ವ್ಯಕ್ತಿಗಳಿಗೆ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ, ಮುಜುಗರ ಆಗುತ್ತೆ. ಮತ್ತೊಮ್ಮೆ ನಾವು ಪಕ್ಷ ಸಂಘಟನೆಗೆ ಹೋದಾಗ ಅವ್ರು ಮಾತು ಕೇಳಲ್ಲ, ನೀವು ಆವಾಗ ಹೇಳಿದ್ರಿ ಹೀಗೆ ಮಾಡ್ತೀವಿ ಅಂತ, ಆದರೆ ಕೇಂದ್ರ ಹೈಕಮಾಂಡ್ ಬೇರೆದಾಗಿ ಮಾಡಿದೆ ಅಂತ ಒಂದು ಮಾತು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯದ ಪ್ರತಿಯೊಬ್ಬ ದೊಡ್ಡ ನಾಯಕರು, ಇನ್ಕ್ಲೂಡಿಂಗ್ ವಿಜೇಂದ್ರ, ಆರೋಸೋಕು, ಬೇರೆ ದೊಡ್ಡ ನಾಯಕರು ಇರ್ತಾರಲ್ಲ, ಅವರೆಲ್ಲ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಈ ರಾಜ್ಯ BJPಯಿಂದ ನಿಂತವರು ಯಾರಿಗೂ ಕೂಡ ರಾಜ್ಯ BJP ಘಟಕದ ಒಂದು ಸಮಿತಿಯವರಿಗೆ ಇಷ್ಟ ಇರಲಿಲ್ಲ. ಅದು ಆರೋಸಕ್ಕಾಗಿರ್ಬೋದು, ವಿಜಯೇಂದ್ರ, CT ರವಿ, ತೆಂಗಿನಕಾಯಿಯು, ಹೀಗೆ ಬೇರೆ ವ್ಯಕ್ತಿಗಳಿಗೆ ಈ ನಿಂತ ಅಭ್ಯರ್ಥಿಗಳ ಬದಲಾಗಿ ಬೇರೆ ಅಭ್ಯರ್ಥಿಗಳು ನಿಲ್ಲಿಸಬೇಕು ಎನ್ನುವಂಥ ಒಂದು ಬೇಸರ ಇತ್ತು ಮತ್ತು ಬೇಸರ ಕೂಡ ಗೊಂದಲ ಕೂಡ ಇತ್ತು. ಎರಡನೇದಾಗಿ ರಾಜ್ಯ BJP ಮತ್ತು ಕೇಂದ್ರ BJP ನಡುವೆ ಸಮನ್ವಯತೆಯ ಕೊರತೆ ದೊಡ್ಡದಾಗಿದೆ. ರಾಜ್ಯ BJP ಉಸ್ತುವಾರಿ ಯಾರು? ಇದೇ ರಾಧಾಮೋಹನ್ ಅಗ್ರವಾಲ್ ಅವರ ಕತೆ ದೊಡ್ಡದಿದೆ. ಅವರು ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಳ್ತಾರೆ. ಜೊತೆಗೆ ರಾಜ್ಯದಲ್ಲಿ ಬೇರೆ ಚುನಾವಣೆಯಾದಾಗ ಅಥವಾ ಬೈ ಎಲೆಕ್ಷನ್ ಚುನಾವಣೆ ಸೋತಾಗ ನೇರವಾಗಿ ಒಬ್ಬರ ಮೇಲೆ ಗೂಬೆ ಕೂರಿಸುವಂಥ, ಶ್ರೀರಾಮುಲು ಅವರ ಮೇಲೆ ಗೂಬೆ ಕೂರಿಸುವಂಥ, ಬಳ್ಳಾರಿ ಉಪಚುನಾವಣೆಯಾದಾಗ ಇಂತಹ ಒಂದು ವ್ಯವಸ್ಥೆಯಲ್ಲಿ ರಾಧಾಮೋಹನ್ ಅವರು ಹೇಗೆ ರಾಮುಲು ಅವರ ವಿರುದ್ಧ ಹಿರೆಗಾಡಿದ್ರು, ರಾಮುಲು ಎದ್ದು ಬಂದರು ಮತ್ತು ಏಕಾಏಕಿ ಹೈಕಮಾಂಡ್ನ ಉಸ್ತುವಾರಿ ಮೇಲೆ ರಾಮುಲು ಹೇಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ರು ಎಲ್ಲವೂ ಕೂಡ ಗೊತ್ತಿದೆ. ಆದರೂ ಕೂಡ ಆ ಉಸ್ತುವಾರಿಯನ್ನು ಚೇಂಜ್ ಮಾಡದೆ ರಾಧಾಮೋಹನ್ ಅಗ್ರವಾಲ್ ಅವರನ್ನೇ ರಾಜ್ಯ BJPಯ ಉಸ್ತುವಾರಿಯನ್ನಾಗಿ ಮಾಡ್ತು. ಆ ಮುಖಾಂತರ ರಾಜ್ಯ ಮತ್ತು ಕೇಂದ್ರ BJP ನಡುವೆ ಸಮನ್ವಯತೆ ಇಲ್ಲ. ರಾಧಾಮೋಹನ್ ಅವರ ಕಂಡ್ರೆ ಒಬ್ರಿಗೂ ಆಗಲ್ಲ, ರಾಧಾಮೋಹನ್ ಅವರ ಬಗ್ಗೆ ಗೌರವ ಇಲ್ಲ. ರಾಧಾಮೋಹನ್ ಅವರು ಹೇಳಿದಂಥ ಮಾತು ಕರ್ನಾಟಕ ರಾಜ್ಯ BJPಯವರು ಒಬ್ಬರೂ ಕೇಳ್ತಾ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಆಗ್ಬಿಟ್ರೆ ಸುರ್ಜೇವಾಲಾ ಬರ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಮತ್ತು DK ಶಿವಕುಮಾರ್ ಅವ್ರ ಜೊತೆ ನಿಂತ್ಕೊಂಡು, DK ಶಿವಕುಮಾರ್ ಮತ್ತು ಸುರೇಶ್ ಅವ್ರ ಜೊತೆ ನಿಂತ್ಕೊಂಡು ಹೀಗೆ ಪದಗ್ರಹಣ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತೊಂದು ಕಡೆ ಸುರ್ಜೇವಾಲಾ ಅಂದರೆ AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಕೂಡ ಬಂದು ಒಂದು ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಸುರ್ಜೇವಾಲಾ ಬಂದು ಬಿಡದಿ ರೆಸಾರ್ಟ್ನಲ್ಲಿ 3 ದಿನ ಇದ್ದು ಎಲ್ಲ ಟ್ರೈನಿಂಗನ್ನು ಕೊಡ್ತಾರೆ. ನೋಡಿ, ಅವರಿಗೆ 4 ಗೆಲ್ಲುವುದು ಸಹಜವಾಗಿತ್ತು, 5 ಗೆಲ್ಲಬಹುದು, ಸ್ವಲ್ಪ ಅದನ್ನು ದೊಡ್ಡ ವ್ಯತ್ಯಾಸ ಅಲ್ಲ. ಆದರೆ 3 ದಿನ ತಮ್ಮ MLAಗಳನ್ನ ಬಿಡದಿ ರೆಸಾರ್ಟ್ಗೆ ಹಾಕ್ಕೊಂಡು ಅಲ್ಲಿ ಗೆಲ್ಲಿಸುವಂಥ ಪ್ರಯತ್ನಕ್ಕೆ ಯಾವ ತರಹದಲ್ಲಿ ಟ್ರೈನಿಂಗ್ ಮಾಡಬೇಕಲ್ಲ, ಅಂಥ ಟ್ರೈನಿಂಗನ್ನು ಸುರ್ಜೇವಾಲಾ ಕೊಡ್ತಾರೆ. ಅದು ಕೇಂದ್ರ ಮತ್ತು ರಾಜ್ಯದ ಕಾಂಗ್ರೆಸ್ನ ನಡುವೆ ಇರುವಂಥ ಒಂದು ಸಮನ್ವಯತೆ. ಆ ಸಮನ್ವಯತೆಯ ಕೊರತೆ ಇದೀಗ BJPಯಲ್ಲಿ ಎದ್ದು ಕಾಣ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಹಂತಕ್ಕೆ ಇದೀಗ ರಾಜ್ಯ BJPಯಲ್ಲಿ ದೊಡ್ಡದಾಗಿ ಸಮನ್ವಯತೆ ಕೊರತೆ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಕೇಂದ್ರ BJP ಮುಖವಾಗಿ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದರೆ 2023 ರಾಜ್ಯ ಚುನಾವಣೆಯಲ್ಲಿ ಈಶ್ವರಪ್ಪ ಶೆಟ್ಟರ್ ಜೊತೆಗೆ ಪ್ರತಾಪ್ ಸಿಂಹ ಜೊತೆಗೆ ಅನೇಕ ದೊಡ್ಡ ಮುಖಂಡರನ್ನ ರಾಮದಾಸ್, ಮೈಸೂರು ವಿಭಾಗದ ರಾಮದಾಸ್, ಹೀಗೆ ಒಂದು 40ರಿಂದ 50 ಗೆಲ್ಲಬಹುದಾದಂಥ ವ್ಯಕ್ತಿಗಳನ್ನು ಮೂಲೆಗೆ ಕೂರಿಸಿ ಅವರಿಗೆ ಟಿಕೆಟ್ ಕೊಡಲ್ಲ ಎನ್ನುವಂಥ ಕಾರಣಕ್ಕಾಗಿ ಗೊಂದಲ ಎಬ್ಬಿಸಿ ಕೊನೆಗೆ ಯಾವ ಲೆವೆಲಿಗೆ ಸೋತಂದರೆ 69 ಸೀಟ್ ಅಂದರೆ 110, 120, 121 ಇದ್ದಂಥ BJP 69ಕ್ಕೂ ಬಂದು ನಿಂತಿತು. ಜೊತೆಗೆ ಈಗ ಆ ಸಂಖ್ಯೆ 62 ಆಗಿದೆ. ಮುಂದಿನ ದಿನಗಳಲ್ಲಿ 50 ಆದರೂ ಆಗ್ಬೋದು. ಒಂದು ಹಂತಕ್ಕೆ 20 MLAಗಳು ಕಾಂಗ್ರೆಸ್ ಸೇರಲಿಕ್ಕೆ ಮುಖ ಮಾಡಿದ್ದಾರೆ, 40 ಮಾಜಿ MLAಗಳು ಕಾಂಗ್ರೆಸ್ ಸೇರಲಿಕ್ಕೆ ಮುಖ ಮಾಡಿದ್ದಾರೆ. ಎಲ್ಲವೂ ಕೂಡ ಇದೀಗ ನಡೆದು ಬರ್ತುವಂಥ ಅಥವಾ ಸಾಮಾಜಿಕ ಜಾಲತಾಣ ಸದ್ದು ಮಾಡ್ತಾ ಇರುವಂಥ ಒಂದು ಮಾತಾಗಿದೆ. ಮುಂದಿನ ಹಂತಗಳಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಒಂದು ಹಂತಕ್ಕೆ ರಾಜ್ಯ ಕಾಂಗ್ರೆಸ್ ಬಿಡದಿ ರೆಸಾರ್ಟ್ನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ BJPಯವರು ತಮ್ಮ ಪಾಡಿಗೆ ತಾವಿದ್ರು. ಯಾವ ಲೆವೆಲಿಗೆ ಅಂದರೆ ಚುನಾವಣೆ ಮತ ಹಾಕಿ ಹೊರಬರೋ ವೇಳೆಗೆ ಕೆಲವೊಬ್ಬರಿಗೆ ವಿಪ್ ಕೊಡಲಾಯಿತು ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದು ಹಂತಕ್ಕೆ ಚುನಾವಣೆ ನಡೀತಿರುವಾಗ ಚುನಾವಣೆ ಮತಪತ್ರವನ್ನು ಹಿಡ್ಕೊಂಡಿರುವಂಥ ವಿಜೇಂದ್ರ ಮತ್ತು ಆರೋಸಕ್ ಅವರ ಮುಂದೆ ರಮೇಶ್ ಜಾರಕಿಹೊಳಿ ಬಂದಾಗ ರಮೇಶ್ ಜಾರಕಿಹೊಳಿ ಆಗ ಕೇಳ್ತಾರೆ, ನಾನು ಯಾರಿಗೆ ಮತ ಹಾಕಲಿ, ರಘು ಕೌಟಿಲ್ಯ ಅವರಿಗೆ ಮತ ಹಾಕಲ, ರಿಂಗರಾಜು ಪಾಟೀಲ್ ಅವರಿಗೆ ಮತ ಹಾಕಲ ಅನ್ನುವಂಥ ಮಾತು ಕೇಳಿದಾಗ, ಅಥವಾ JDS ಮತ ಹಾಕಲಿ ಅನ್ನುವಂಥ ಇಂಡೈರೆಕ್ಟ್ ಕ್ವಶನ್ ಕೇಳಿದಾಗ ವಿಜೇಂದ್ರ ಹೇಳ್ತಾರೆ, ನಮಗೆ ಮತ ಹಾಕಿ, ಅಂದರೆ ನಮ್ಮ ಅಭ್ಯರ್ಥಿ ಮತ ಹಾಕಿ. ಕೆಲವೊಬ್ಬರಿಗೆ JDS ಮತ ಹಾಕ್ಲಿಕ್ಕೆ ಕೂಡ ಪರ್ಮಿಷನ್ ಕೊಡಲಾಗಿತ್ತು. ಆದರೆ ಎಲ್ಲವೂ ಆದ ಎಡವಟ್ಟು ಇದೀಗ ರಾಜ್ಯ BJPಯಲ್ಲಿ ಒಡಕಾಗಿದೆಯಾ ಅಥವಾ ರಾಜ್ಯ BJP ಘಟಕವನ್ನು ಚೇಂಜ್ ಮಾಡಿದ್ರೆ ಮತ್ತೊಬ್ಬರು ಬಂದರೂ ಕೂಡ ಇದೇ ಹಂತಕ್ಕೆ ಅವರು ಸೋಲನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ರಾಜ್ಯ BJP ನಾಯಕರಿಗೆ ಯಾವುದೇ ಹಂತಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಕೇಂದ್ರ ಹೈಕಮಾಂಡ್ ಏನು ಮಾಡ್ತಲ್ಲ ಅದನ್ನೇ ಇದೀಗ ರಾಜ್ಯ ಹೈಕಮಾಂಡ್
ಒಪ್ಪುವಂಥ ಪರಿಸ್ಥಿತಿಯಾಗಿದೆ. ಒಂದು ವೇಳೆ ಈಗ ಸೋತಂಥವರು ಅಥವಾ ಮುಖಭಂಗ ಅನುಭವಿಸಿದರೆ ಅಥವಾ 2023ರಲ್ಲಿ ರಾಜ್ಯ BJP ಹೀನಾಯವಾಗಿ ಸೋತಿದ್ರೆ ಅಲ್ಲಿ ರಾಜ್ಯ ನಾಯಕರ ಕೈವಾಡ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ದೊಡ್ಡದಂಥ ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಸೋತರೂ ಕೂಡ ಬದಲಾವಣೆ ಮಾಡಲ್ಲ, ಗೆದ್ದರೂ ಕೂಡ ಬದಲಾವಣೆ ಮಾಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಕೇಂದ್ರ ಹೆಸರಲ್ಲಿ ರಾಜ್ಯ BJP ನಡೆಯುತ್ತೆ ಅನ್ನೋದು. ಮುಂದೆ ಹೀಗೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಲೆವೆಲ್ ಬೆಳೀತಿದೆಯಲ್ಲ ಅದರ ವಿರುದ್ಧವಾಗಿ BJP ಕೂಡ ನೆಲ ಕಚ್ಚಬಹುದು. 2023ರಲ್ಲಿ ಯಡಿಯೂರಪ್ಪ KJPನ ಕೊಟ್ಕೊಂಡಾಗ BJP ಯಾವ ಲೆವೆಲ್ 44 ಸೀಟ್ ಆಗಿತ್ತಲ್ಲ ಅದೇ ರೀತಿ ಮುಂದಿನ ದಿನಗಳು ಕೂಡ ಅದು 50-40 ಆಸ್ಪಾಸ್ನಲ್ಲಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರುವುದು ಅಥವಾ BJPಯನ್ನು ನಿಗಾ ವಹಿಸ್ತಿರುವುದು, ನಿಯಂತ್ರಣ ಮಾಡ್ತಿರುವುದು ರಾಜ್ಯ BJP ಎಲ್ಲ, ಬದಲಾಗಿ RSS ಮತ್ತು ಕೇಂದ್ರ BJP. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.